ಭಾರತದ ಅದರಲ್ಲೂ ಏಷ್ಯಾದ ಮೊದಲ ಹೋಟೆಲ್ ಬಗೆಗೆ ಕೋಲ್ಕತ್ತಾ ಹಾಗೂ ಕೊಚ್ಚಿ ನಗರಗಳ ನಡುವೆ ಜಗಳವಿದೆ. ಸದ್ಯ ಕೋಲ್ಕತ್ತಾ ಗೆದ್ದಿದೆ. ಕೋಲ್ಕತ್ತಾದ 1830ರ ಸ್ಪೆನ್ಸಸ್ ಹೋಟೆಲ್ ಭಾರತದ ಅತಿ ಹಳೆಯ ಹಾಗೂ ಏಷ್ಯಾದ ಅತಿ ಹಳೆಯ ಹೋಟೆಲ್ ಎಂದು ಕೂಡ ಹೇಳಲಾಗಿದೆ. ಕೊಚ್ಚಿಯ ಓಲ್ಡ್ ಹಾರ್ಬರ್ ಹೋಟೆಲ್ ಡಚ್ಚರಿಂದ ಆರಂಭವಾಗಿ ಮುಚ್ಚಿ ಮುಂದೆ ಬ್ರಿಟಿಷರಿಂದ ತೆರೆದುಕೊಂಡಿತ್ತು. 300 ವರ್ಷ ಹಳೆಯದು ಎಂದು ಹೇಳಲಾಗ್ತಿದೆ. ಕೋಲ್ಕತ್ತಾದ ಗ್ರೇಟ್ ಈಸ್ಟರ್ನ್ ಹೋಟೆಲ್ 1841, ದ ಕೋಲ್ಕತ್ತಾ ಕುಕ್ ಬುಕ್ 1883. ಗ್ರೇಟ್ ಈಸ್ಟರ್ನ್ ಹೋಟೆಲ್ನಲ್ಲಿ ರುಡ್ಯಾರ್ಡ್ ಕ್ಲಿಪಿಂಗ್, ರಾಣಿ ಎಲಿಜಬೆತ್, ಹೋ ಚಿ ಮಿನ್, ಕ್ರುಶ್ಚೇವ್ ಮೊದಲಾದವರು ತಂಗಿದ್ರಂತೆ. ಮಿಸೂರಿಯ ಹೋಟೆಲ್ ಸವಾಯ್ 1838, ಶಿಮ್ಲಾದ ಸೆವಿಲ್ 1884, ಚೆನ್ನೈನ ತಾಜ್ ಕನ್ನೇಮರ 1890, ವಾಟ್ಸನ್ ಎಸ್ಪಾನೇಜ್ 1871, ಡಾರ್ಜಿಲಿಂಗ್ನ ವಿಂಡ್ಮೇರ್ 1880, ಗುಲ್ಮಾರ್ಗ್ನ ನ್ಯೂಡಸ್ 1888, ಮುಂಬಯಿಯ ಗ್ರೇಟ್ ವೆಸ್ಟರ್ನ್ 1893 ಅತಿ ಹಳೆಯ ಹೋಟೆಲ್ಗಳಾಗಿವೆ. ಮುಂಬಯಿಯಲ್ಲಿ ಜೆಮ್ಶೆಡ್ಜಿ ಟಾಟಾ ಅವರು 1903ರಲ್ಲಿ ಮೊದಲ ಭಾರತೀಯ ತಾರಾ ಹೋಟೆಲ್ ಕಟ್ಟಿಸಿದ್ರು. 1902ರ ವೆಸ್ಟ್ ಎಂಡ್ ಮುಂದೆ ಟಾಟಾ ಗುಂಪಿನ ತಾಜ್ ವೆಸ್ಟ್ ಎಂಡ್ ಆಗಿದೆ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.